ಹಾಯ್ ನಮಸ್ಕಾರ ಗೆಳೆಯರಿ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇರುವ 12 ಮಹಾನ್ ಜ್ಯೋತಿರ್ಲಿಂಗಗಳ ಪೈಕಿ 5ನೇ ಜ್ಯೋತಿರ್ಲಿಂಗವಾದ ಬೈದ್ಯನಾಥ ಜ್ಯೋತಿರ್ಲಿಂಗದ ಸಂಪೂರ್ಣ ಕಥೆಯನ್ನು ನೋಡೋಣ. ಹಾಗೂ ಲಂಕಾರಾಜ ರಾವಣನಿಂದ ಹೇಗೆ ಸ್ಥಾಪಿಸಲ್ಪಟ್ಟಿತು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಹಾಗೂ ಎಲ್ಲರೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಬೈದ್ಯನಾಥೇಶ್ವರವು 12 ಪವಿತ್ರ ಜ್ಯೋತಿರ್ಲಿಂಗಗಳಲ್ಲಿ 5ನೇಯದು ಎಂದು ನಂಬಲಾಗಿದೆ. ಜಾರ್ಖಂಡ್ನಲ್ಲಿರುವ ಬೈದ್ಯನಾಥ್ ದೇವಾಲಯವನ್ನು ಬೈದ್ಯನಾಥ್ ಅಥವಾ ವೈಜನಾಥ್ ಧಾಮ ಎಂದು ಕರೆಯುತ್ತಾರೆ. ಈ ಜ್ಯೋತಿರ್ಲಿಂಗದ ಮೂಲ ಮತ್ತು ಅದರ ಹೆಸರಿನ ಬಗ್ಗೆ ಇನ್ನಷ್ಟು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಬೈದ್ಯನಾಥನು ಜ್ಯೋತಿರ್ಲಿಂಗ ಎಂದು ಅನೇಕ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದ್ದರೂ ಜ್ಯೋತಿರ್ಲಿಂಗದ ಸ್ಥಳವು ವಿವಾದಾಸ್ಪದವಾಗಿದೆ. ಜಾರ್ಖಂಡ್ನ ದಿಯೋಘರ್ ಜಿಲ್ಲೆಯಲ್ಲಿರುವ ಬೈದ್ಯನಾಥ ಧಾಮವು ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗದ ನೆಲೆಯಾಗಿದೆ ಎಂದು ಸಾಮಾನ್ಯವಾಗಿ ಒಪ್ಪಿಕೊಳ್ಳಲಾಗಿದೆ. ಶಿವಪುರಾಣದ ಕೋಟಿ ರುದ್ರ ಸಂಹಿತದ ಪ್ರಕಾರ ಒಮ್ಮೆ ಲಂಕಾದ ರಾಕ್ಷಸ ರಾಜ ರಾವಣನು ಶಿವನಿಗೆ ತೀವ್ರ ತಪಸ್ಸು ಮಾಡಲು ಪ್ರಾರಂಭಿಸಿದನು. ರಾವಣನು ಶಿವನ ಭಕ್ತನಾಗಿದ್ದನು ಮತ್ತು ಶಿವನನ್ನು ತನ್ನ ರಾಜ್ಯವಾದ ಲಂಕೆಗೆ ಕರೆದೊಯ್ಯಲು ಬಯಸಿದನು. ರಾವಣನು ಕೈಲಾಸ ಪರ್ವತದ ಮೇಲೆ ವರ್ಷಗಳ ಕಾಲ ಪ್ರಾರ್ಥಿಸಿ ಧ್ಯಾನ ಮಾಡಿದನು, ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಕೊನೆಗೆ ರಾವಣನು ನೆಲದಲ್ಲಿ ಒಂದು ಗುಂಡಿಯನ್ನು ಅಗೆದು ಗುಂಡಿಯಲ್ಲಿ ಅಗ್ನಿಕುಂಡ ಎಂದು ಕರೆಯಲ್ಪಡುವ ಯಜ್ಞವನ್ನು ಹೊತ್ತಿಸಿದನು. ನಂತರ ಅವನು ಅದರ ಮುಂದೆ ಒಂದು ಶಿವಲಿಂಗವನ್ನು ನಿರ್ಮಿಸಿದನು. ಹೀಗೆ ಶಿವನನ್ನು ಪ್ರಾರ್ಥಿಸುತ್ತಾ ಶಿವನನ್ನು ಸಮಾಧಾನಪಡಿಸಲು ಅವನು ತನ್ನ ತಲೆಗಳನ್ನು ಒಂದೊಂದಾಗಿ ಕತ್ತರಿಸಿ ಬೆಂಕಿಗೆ ಅರ್ಪಿಸಲು ಪ್ರಾರಂಭಿಸಿದನು. ಅವನು ತನ್ನ 9 ತಲೆಗಳನ್ನು ಕತ್ತರಿಸಿ ಮುಗಿಸಿ ತನ್ನ ಕೊನೆಯ ಮತ್ತು 10ನೆಯ ತಲೆಯನ್ನು ಕತ್ತರಿಸಲು ಹೊರಟಿದ್ದಾಗ ಶಿವನು ಅವನ ಮುಂದೆ ಕಾಣಿಸಿಕೊಂಡು ಅವನನ್ನು ತಡೆದನು. ರಾವಣನ ತೀವ್ರ ಭಕ್ತಿಯಿಂದ ಮೆಚ್ಚಿದ ಶಿವನು ಉಳಿದ ತಲೆಗಳನ್ನು ಅವನ ಹೆಗಲ ಮೇಲೆ ಇರಿಸಿ ಅವನನ್ನು ಗುಣಪಡಿಸಿದರು. ರಾವಣನ ಪೂಜೆಯಿಂದ ಸಂತೋಷಗೊಂಡ ಶಿವನು ಅವನಿಗೆ ಏನು ಬೇಕು ಎಂದು ಕೇಳಿದನು. ರಾವಣನು ಶಿವನನ್ನು ಲಂಕೆಗೆ ಕರೆದೊಯ್ಯುವ ಬಯಕೆಯನ್ನು ವ್ಯಕ್ತಪಡಿಸಿದಾಗ ಭಗವಂತ ಹೇಳಿದನು, ಓ ರಾವಣ, ನೀನು ನನ್ನ ಆತ್ಮಲಿಂಗವನ್ನು ಲಂಕೆಗೆ ಕರೆದೊಯ್ಯಬಹುದು, ಆದರೆ ಒಂದು ಷರತ್ತು ಇದೆ. ನೀನು ನನ್ನನ್ನು ಎಲ್ಲಿ ನೆಲಕ್ಕೆ ಇಳಿಸುತ್ತೀಯೋ ಅಲ್ಲಿ ನಾನು ನನ್ನನ್ನು ಸ್ಥಾಪಿಸುತ್ತೇನೆ. ರಾವಣನು ಆ ಷರತ್ತಿಗೆ ಒಪ್ಪಿಕೊಂಡನು ಮತ್ತು ಆತ್ಮಲಿಂಗವನ್ನು ತನ್ನ ಪುಷ್ಪಕ ವಿಮಾನದಲ್ಲಿ ಹಿಡಿದು ಲಂಕೆಗೆ ಪ್ರಯಾಣ ಬೆಳೆಸಿದನು. ದೇವತೆಗಳು ಆತ್ಮಲಿಂಗವನ್ನು ತನ್ನೊಂದಿಗೆ ಇಟ್ಟುಕೊಳ್ಳಲು ಬಯಸಲಿಲ್ಲ, ಏಕೆಂದರೆ ಅವನು ಶಿವಲಿಂಗದ ಶಕ್ತಿಯಿಂದ ದುಷ್ಟಕೃತ್ಯಗಳನ್ನು ಮಾಡುತ್ತಾನೆ. ಅವನನ್ನು ತಡೆಯಲು ದೇವರುಗಳು ಅವನ ಪ್ರಯಾಣದಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಲು ಸಂಚು ರೂಪಿಸಿದರು ಎಂದು ಹೇಳಲಾಗುತ್ತದೆ. ಭಗವಾನ್ ವರುಣನು ಅವನ ದೇಹವನ್ನು ಪ್ರವೇಶಿಸಿದನು ಮತ್ತು ಶೀಘ್ರದಲ್ಲೇ ರಾವಣನು ಪ್ರಕೃತಿಯ ಕರೆಯನ್ನು ಅನುಭವಿಸಿದನು, ಅಂದರೆ ಮೂತ್ರ ವಿಸರ್ಜನೆ ಮಾಡಲು ಬಯಸಿದನು. ತನ್ನನ್ನು ತಾನು ಮುಕ್ತಗೊಳಿಸಲು ಬಯಸಿ ರಾವಣ ನೆಲದ ಮೇಲೆ ಇಳಿದು ಸುತ್ತಲೂ ನೋಡಿದನು. ಅವನು ಹತ್ತಿರದಲ್ಲಿ ಒಬ್ಬ ಗೋಪಾಲಕನನ್ನು ನೋಡಿದನು ಮತ್ತು ಅವನು ತನ್ನನ್ನು ತಾನು ಮುಕ್ತಗೊಳಿಸಿಕೊಳ್ಳುವಾಗ ಶಿವಲಿಂಗವನ್ನು ಹಿಡಿದಿಟ್ಟುಕೊಳ್ಳುವಂತೆ ಕೇಳಿಕೊಂಡನು. ಗೋಪಾಲಕನು ಒಪ್ಪಿದನು ಮತ್ತು ರಾವಣನು ತನ್ನನ್ನು ತಾನು ಮುಕ್ತಗೊಳಿಸಲು ಹೊರಟು ಹೋದನು, ಅಂದರೆ ಮೂತ್ರ ವಿಸರ್ಜನೆ ಮಾಡಲು ಹೊರಟು ಹೋದನು. ಗೋಪಾಲಕನು ಶಿವಲಿಂಗವನ್ನು ಹಿಡಿದಿಟ್ಟುಕೊಂಡಂತೆ ಅದು ನಿಮಿಷ ನಿಮಿಷಕ್ಕೂ ಭಾರವಾಗುತ್ತಿರುವುದನ್ನು ಅನುಭವಿಸಲು ಪ್ರಾರಂಭಿಸಿದನು. ಶೀಘ್ರದಲ್ಲೇ ಗೋಪಾಲಕನು ಭಾರವಾದ ಶಿವಲಿಂಗವನ್ನು ಕೈಯಲ್ಲಿ ಹೊತ್ತುಕೊಂಡು ಹೋಗುವುದು ಅಸಾಧ್ಯವಾಯಿತು ಮತ್ತು ಅವನು ಅದನ್ನು ನೆಲದ ಮೇಲೆ ಇರಿಸಿ ಹೊರಟು ಹೋದನು. ರಾವಣ ಹಿಂತಿರುಗಿದಾಗ ಗೋಪಾಲಕನು ಎಲ್ಲಿಯೂ ಕಾಣಲಿಲ್ಲ. ನೆಲದ ಮೇಲೆ ಶಿವಲಿಂಗವನ್ನು ನೋಡಿದಾಗ ರಾವಣ ಅದನ್ನು ಎತ್ತಿಕೊಳ್ಳಲು ಪ್ರಯತ್ನಿಸಿದನು, ಆದರೆ ಅವನು ಎಷ್ಟೇ ಹೋರಾಡಿದರೂ ಶಿವಲಿಂಗವನ್ನು 1 ಇಂಚು ಸಹ ಅಲುಗಾಡಿಸಲು ಅವನಿಗೆ ಸಾಧ್ಯವಾಗಲಿಲ್ಲ. ಕೊನೆಗೆ ರಾವಣನು ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು ಮತ್ತು ಆತ್ಮಲಿಂಗವಿಲ್ಲದೆ ಲಂಕೆಗೆ ಹೊರಟು ಹೋದನು. ನಂತರ ಬ್ರಹ್ಮ, ವಿಷ್ಣು ಮತ್ತು ಇತರ ದೇವರುಗಳು ಅಲ್ಲಿಗೆ ಬಂದು ಆತ್ಮಲಿಂಗವನ್ನು ಪೂಜಿಸಿ ವೈದ್ಯನಾಥ್ ಜ್ಯೋತಿರ್ಲಿಂಗವನ್ನು ಸ್ಥಾಪಿಸಿ ತಮ್ಮ ನಿವಾಸಗಳಿಗೆ ಹಿಂತಿರುಗಿದರು.
ರಾವಣನ ತಲೆಗಳನ್ನು ಹಿಂದಕ್ಕೆ ಹಾಕುವಲ್ಲಿ ಶಿವನು ಮಾಡಿದ ಗುಣಪಡಿಸುವ ಕ್ರಿಯೆಯೇ ಅವನಿಗೆ ಬೈದ್ಯನಾಥ್ ಅಥವಾ ಬೈದ್ಯನಾಥ್ ಎಂಬ ಹೆಸರನ್ನು ತಂದುಕೊಟ್ಟಿತು. ಏಕೆಂದರೆ ವೈದ್ಯ ಎಂದರೆ ವೈದ್ಯ. ಬೈಜು ಎಂಬ ಬೇಟೆಗಾರನು ಪ್ರತಿದಿನ ಶಿವಲಿಂಗವನ್ನು ಪೂಜಿಸುತ್ತಿದ್ದನೆಂದು ಹೇಳುವ ಸ್ಥಳೀಯ ಕಥೆಯೂ ಇದೆ ಮತ್ತು ಅವನ ಭಕ್ತಿಯಿಂದ ಶಿವಲಿಂಗವನ್ನು ಬೈಜನಾಥ್ ಎಂದು ಕರೆಯಲಾಯಿತು. ಇದು ಸ್ಥಳೀಯ ಸಂತಲ್ ಸಮುದಾಯದಲ್ಲಿ ಹೆಚ್ಚು ಜನಪ್ರಿಯವಾಗಿರುವ ಹೆಸರು. ಮತ್ತೊಂದು ಪ್ರಾಚೀನ ಗ್ರಂಥವಾದ ಮತ್ಸ್ಯ ಪುರಾಣವು ಈ ಸ್ಥಳವನ್ನು ಆರೋಗ್ಯ ಬೈದ್ಯನಾಥ್ ಎಂದು ಉಲ್ಲೇಖಿಸುತ್ತದೆ. ಇದು ಶಿವ ಮತ್ತು ಶಕ್ತಿ ಗುಣಪಡಿಸದ ಕಾಯಿಲೆಗಳಿಂದ ಜನರನ್ನು ಗುಣಪಡಿಸುವ ಪವಿತ್ರ ಸ್ಥಳವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಹಾಗೂ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದಗಳು.